ಗುರು, ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನೀವು ಮೊಬೈಲು ಇಲ್ಲದೆ ಇರುವಂತಹ ಕಾಲವನ್ನ ನೋಡಿದ್ದೀರಾ? ಆ ಕಾಲ ಹೆಂಗಿತ್ತು ಅಂತಂದ್ರೆ ಎಲ್ಲರ ಮನೆಯಲ್ಲಿ ಒಂದು ಲ್ಯಾಂಡ್ ಲೈನ್ ಇದ್ರೆ ಸಾಕು, ಅದೇ ಒಂದು ದೊಡ್ಡ ಹೆಮ್ಮೆ. ಊರಲ್ಲಿ ಒಂದು STD ಕಾಯಿನ್ ಬೂತ್ ಇತ್ತು ಅಂತಂದ್ರೆ ಜನಸಾಗರ. ಅವಾಗ ನಾವು ಒಂದು ಸಿಂಪಲ್ ಲೈಫ್ ಅನ್ನ ಬದುಕ್ತಾ ಇದ್ವಿ, ಆದ್ರೆ ಪೀಸ್ಫುಲ್ ಲೈಫ್ ಗುರು. ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅವತ್ತಿನ ದಿನಗಳು ನೆಕ್ಸ್ಟ್ ಲೆವೆಲ್ ಗುರು. ನೆನೆಸ್ಕೊಂಡ್ರೇನೆ ಗೂಸ್ ಬಂಪ್ಸ್ ಬರುತ್ತೆ. ಹೇ ಗುರು, ನಾನು ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ JD ಜ್ಞಾನದೀಪು. ಮತ್ತೆ ಆಗ್ತಾಡ ಬಾ ಗುರು, ಶುರು ಮಾಡೋಣ. ಅವಾಗ ಬೆಳಿಗ್ಗೆ ಎದ್ರೆ ಮೊಬೈಲ್ ನೋಡೋದಲ್ಲ, ಹೊರಗಡೆ ಹೋಗುವುದು, ಫ್ರೆಶ್ ಗಾಳಿ ತಗೊಳ್ಳೋದು, ಅಜ್ಜಿ ಮಾಡ್ತಾ ಇದ್ದ ರಾಗಿ ರೊಟ್ಟಿ, ಅಮ್ಮ ಮಾಡ್ತಾ ಇದ್ದ ಪಲ್ಯ, ಚಟ್ನಿ, ಹಸಿವಿಂದ ಕಾಯ್ಕೊಂಡು ಕುತ್ಕೊಂತಾ ಇದ್ವಿ. ಮಧ್ಯಾಹ್ನ ಆದ್ರೆ ಸಾಕು ರಾಗಿ ಮುದ್ದೆ, ಉಪ್ಪೆಸರು, ಅನ್ನ. ಸ್ವರ್ಗ ಗುರು, ಸ್ವರ್ಗ ಅದು. ಸ್ನೇಹಿತರು, ಫ್ರೆಂಡ್ಶಿಪ್ ಎಲ್ಲ ರಿಯಲ್ ಆಗಿದ್ವು ಗುರು. ಅವಾಗ ಮನೆ ಮುಂದೆ ಕುತ್ಕೊಂಡು ಆಟ ಆಡೋದು, ಅಜ್ಜಿ ತಾತ ಹೇಳೋ ಕತೆ ಕೇಳೋದು, ಮೊಬೈಲ್ ಇಲ್ದೆ, ಕ್ಯಾಮರಾ ಇಲ್ದೆ, ಲ್ಯಾಪ್ಟಾಪ್ ಇಲ್ದೆ, ಒಂದು ವಾಚ್ ಇಲ್ದೆ, ಆ ಒಂದು ಕ್ಷಣಗಳು ಹೃದಯದಲ್ಲಿ ಅಡಗಿ ಕುತ್ಕೊಂಡಿದ್ದಾವೆ. ಟಿವಿ ಅಂದ್ರೆ ಬಿಡಿ, ಕೇಳಲೇಬೇಡಿ. ಒಂದು ಮನೆಯಲ್ಲಿ 10-15 ಜನ ಕುತ್ಕೊಂಡು ಥಿಯೇಟರ್ ಅಲ್ಲಿ ಮೂವಿ ನೋಡೋರು. ಭಾನುವಾರ ಬಂತು ಅಂದ್ರೆ ಸ್ಕೂಲ್ಗಳಿಗೆಲ್ಲ ರಜಾ, ಒಂದು ಮೂವಿ ಯಾಕೆ ಕುತ್ಕೊಂಡ್ವಿ ಅಂದ್ರೆ ಅಲ್ಲಾಡ್ತಿರ್ಲಿಲ್ಲ ಗುರು. ವಾವ್, ಅಮೇಸಿಂಗ್ ಅಲ್ವಾ? ಅವಾಗೆಲ್ಲ ವಾಟ್ಸಾಪ್, ಚಾಟಿಂಗು, ಮೆಸೇಜ್ ಮಾಡೋದೆಲ್ಲ ಇರ್ಲಿಲ್ಲ ಗುರು. ಅವ್ರಿಗೇನಾದ್ರು ಹೇಳಬೇಕು ಕೇಳಬೇಕು ಅಂತಂದ್ರೆ ಮನೆ ಮುಂದಕ್ಕೂ ಡಿಕ್ಕೆಂಡ್ ಹೋಗಿ ಬಾಗ್ಲು ತಟ್ತಾ ಇದ್ವಿ. ಅವಾಗೆಲ್ಲ ಡೈರೆಕ್ಟ್ ಕನೆಕ್ಟ್ ಇರ್ತಾ ಇತ್ತು. ಆದ್ರೆ ಇವತ್ತು ಈಗ ಏನಾಗ್ತಾ ಇದೆ? ಬೆಳಿಗ್ಗೆ ಎದ್ದ ತಕ್ಷಣನೇ ಫೋನು, ಇನ್ಸ್ಟಾಗ್ರಾಮು, ಸ್ಕ್ರೋಲಿಂಗು, ರೀಲ್ಸ್ ನೋಡಿಂಗು. ಬೆಳಗ್ಗೆ ಎದ್ದು ಅನ್ನ ತಿನ್ನೋದಕ್ಕಿಂತ ಇನ್ಸ್ಟಾಗ್ರಾಮ್ ಅನ್ನ ಸ್ಕ್ರೋಲ್ ಮಾಡೋದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದೀವಿ. ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ಸಂಬಂಧಿಕರ ಜೊತೆ ಮಾತಾಡಲ್ಲ, ಸಮಯ ಕೊಡಲ್ಲ. ಬರೀ ರೀಲ್ಸ್ ಗಳನ್ನ ಶೇರ್ ಮಾಡೋದೇ ಕೆಲಸ. ಅಲ್ಲೇ ಮಾತಾಡ್ಬಿಡ್ತೀವಿ. ಅವಾಗ ಒಬ್ಬರನ್ನ ನೋಡಿ, ಒಬ್ಬರ ಜೊತೆ ಮಾತಾಡಿ ನಗು ಬರ್ತಾ ಇತ್ತು. ಆದ್ರೆ ಇವಾಗ ನಗುವನ್ನ ನಾವು ಎಮೋಜಿಗಳಲ್ಲಿ ನೋಡ್ತಾ ಇದೀವಿ ಅಷ್ಟೇ. ಪೆಟ್ರೋಲ್ ಇದೆ, ಕಾರು ಇದೆ, ಕಾಸು ಇದೆ, ಎಸಿನೂ ಇದೆ, ಆದ್ರೆ ಕಣ್ಣಿಗೆ ನಿದ್ದೆ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಅಂತೂ ಕಳೆದೇ ಹೋಗ್ಬಿಟ್ಟಿದ್ದಾಳೆ. ಅವಾಗ ಒಂದು ಚಿಕ್ಕ ಗುಡಿಸಲಲ್ಲಿ ಜೀವನ ಮಾಡಿದ್ರು ಕೂಡ ನೆಮ್ಮದಿ ಇರ್ತಾ ಇತ್ತು, ಪೀಸ್ಫುಲ್ ಲೈಫ್ ಇರ್ತಾ ಇತ್ತು. ಆದ್ರೆ ಇವಾಗ ಡೂಪ್ಲೆಕ್ಸ್ ಇದ್ರು ಕೂಡ ಮನಸ್ಸು ಡೂಪ್ಲೆಕ್ಸ್ ಆಗ್ಬಿಟ್ಟಿದೆ. ನನಗನ್ಸೋದೇನ್ ಗೊತ್ತಾ? ಅವಾಗ ದುಡ್ಡು ಕಡಿಮೆ ಇದ್ರು ಕೂಡ ಸಂತೋಷ ಅನ್ನೋದು ಜಾಸ್ತಿ ಇತ್ತು, ತುಂಬಿ ತುಳುಕ್ತಾ ಇತ್ತು. ಇವಾಗ ನೋಡಿದ್ರೆ ಲಕ್ಸುರಿ ಲೈಫ್ ಇದೆ, ಆದ್ರೆ ಹೃದಯದಲ್ಲಿ ವ್ಯಾಕ್ಯೂಮ್ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲದೂ ಕೂಡ ನನ್ನದೇ, ಎಲ್ಲದೂ ಕೂಡ ನನಗೆ ಬೇಕು, ಎಲ್ಲದೂ ಕೂಡ ನನ್ನಿಂದ, ಎಲ್ಲದೂ ಕೂಡ ನನಗಾಗಿ. ಈ ಹೃದಯದಲ್ಲಿ ಸೇರ್ಕೊಂಡಿರೋ ಈ ಒಂದು ವ್ಯಾಕ್ಯೂಮ್ ಹಿಡ್ಕೊಂಡು ಎಳೀತಾನೆ ಇರುತ್ತೆ. ಸೊ ನನಗನ್ಸಿದ್ದಿಷ್ಟು ಅಟ್ ಪ್ರೆಸೆಂಟ್ ಜೀವನ ಹೆಂಗಿದೆ, ಅವಾಗ ಹೆಂಗಿತ್ತು, ಇವಾಗ ಹೆಂಗ್ ಜೀವನ ಮಾಡ್ತಾ ಇದೀವಿ, ಅವಾಗ ಯಾವ ತರ ಜೀವನ ಮಾಡ್ತಾ ಇದ್ವಿ, ನನಗನ್ಸಿದ್ದಷ್ಟು ನಾನು ಹೇಳಿದ್ದೀನಿ. ನಿಮಗೇನಾದ್ರೂ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಬಿದ್ದಿದೆ, ನಿಮಗೋಸ್ಕರ ಒತ್ತಿ ಕಮೆಂಟು, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಹಂಗೆ ಹೊಡ್ಕೊಳ್ಳಿ ಗಂಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.